ಶ್ರೀಮಾತ್ರೇ ನಮಃ. ನಾವು ನಮ್ಮ ನಿತ್ಯ ಕರ್ಮದಲ್ಲಿ ಅನವರತವಾಗಿ ಗೌರಿಯನ್ನು ಆರಾಧಿಸುವುದು ಅಂದರೆ ಸೌಭಾಗ್ಯ ಪ್ರಾಪ್ತಿಗಾಗಿ, ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದಕ್ಕಾಗಿ ಗೌರಿ ದೇವಿಯನ್ನು ಅನವರತವಾಗಿ ಪೂಜೆ ಮಾಡಬೇಕು ಅಂಥೇಳಿ ಇದೆ. ಅದಲ್ಲದೆ ವಿಶೇಷ ಪರ್ವದಿನಗಳಲ್ಲಿ ವಿಶೇಷ ರೀತಿಯಲ್ಲಿ ಗೌರಿಯನ್ನು ಪೂಜೆ ಮಾಡುವಂಥ ಒಂದು ಪರಿಪಾಠ ಸಹ ನಮ್ಮಲ್ಲಿ ಅನುಚಾನವಾಗಿ ಬೆಳೆದುಕೊಂಡು ಬಂದಿದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ತದಿಗೆಯಿಂದ ಆರಂಭಿಸಿ ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆಯವರೆಗೆ ಒಂದು ಮಾಸ ಪರ್ಯಂತ ಮಹಾಗೌರಿಯನ್ನು ನಾವು ಒಂದು ತೊಟ್ಟಿಲಲ್ಲಿಟ್ಟು ಅಥವಾ ಗೌರಿ ದೇವಿಯ ಹೆಸರಿನಲ್ಲಿ ಒಂದು ಕಲಶವನ್ನು ಸ್ಥಾಪನೆ ಮಾಡಿ ಗೌರಿಯನ್ನು ಒಂದು ತಿಂಗಳ ಪರ್ಯಂತ ಪೂಜೆ ಮಾಡುವುದು ಸಂಪ್ರದಾಯ. ಚೈತ್ರ ಗೌರಿ, ಆಂದೋಲಿಕ ಗೌರಿ, ವಾಸಂತಿಕ ಗೌರಿ ಇತ್ಯಾದಿ ಹೆಸರುಗಳಿಂದ ಕರೆಯಲ್ಪಡುವಂಥ ಈ ಗೌರಿ ಪೂಜೆಯು ವಿಶೇಷವಾಗಿ ಫಲಪ್ರದವಾಗಿರುತ್ತದೆ. ಗೌರಿ ತದಿಗೆಗಳಲ್ಲಿ, ಪಂಚಮಿಯಲ್ಲಿ, ಅಷ್ಟಮಿ, ನವಮಿಗಳಲ್ಲಿ, ಮಂಗಳವಾರ, ಶುಕ್ರವಾರ, ಪೂರ್ಣಿಮೆ ಇತ್ಯಾದಿ ವಿಶೇಷ ದಿನಗಳಲ್ಲಿ ಆ ಗೌರಿಯ ವಿಶೇಷ ಪೂಜೆಯನ್ನು ಮಾಡಿ ನಮಗೆ ಕೈಲಾದಂಥ ನೈವೇದ್ಯ, ತಂಬಿಟ್ಟು, ಪಾನಕ, ಕೋಸಂಬರಿ ಅಥವಾ ಅಡಿಗೆ ನೈವೇದ್ಯ ಮಾಡುವುದಕ್ಕೆ ಸಾಧ್ಯವಿದ್ದಲ್ಲಿ, ಅನುಕೂಲವಿದ್ದಲ್ಲಿ ಅದನ್ನು ಸಹ ಮಾಡಿ ನಮ್ಮ ಅನುಕೂಲವಿದ್ದಂತೆ ಸುವಾಸಿನಿಯರನ್ನು ಮನೆಗೆ ಆಮಂತ್ರಿಸಿ ನಮ್ಮ ಕೈಲಾದಂಥ ಫಲ ತಾಂಬೂಲಗಳನ್ನು ನೀಡಿ ಅವರ ಮನಸ್ಸಂತೋಷ ಪಡಿಸುವುದರ ಮೂಲಕ ಸುವಾಸಿನಿಯರಲ್ಲಿ ನಿತ್ಯ ಸನ್ನಿಧಾನ ಹೊಂದಿರುವಂಥ ಗೌರಿ ದೇವಿಯ ಪ್ರೀತಿಯನ್ನು ಪಡೆಯುವುದಕ್ಕೆ ಸಾಧ್ಯವಿರ್ತದೆ. ಸಾಮಾನ್ಯವಾಗಿ ಚೈತ್ರ ಗೌರಿಯ ಪೂಜೆಯನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ತದಿಗೆಯಿಂದಲೇ ಆರಂಭಿಸಲಾದರೂ ದಿನಾನುಕೂಲ ಅಥವಾ ನಮ್ಮ ಮನೆಯ ಅನುಕೂಲವಿಲ್ಲದಿದ್ದಾಗ ಯಾವುದಾದ್ರೂ ಮಂಗಳವಾರ ಅಥವಾ ಶುಕ್ರವಾರದಿಂದ ಈ ಪೂಜೆಯನ್ನು ಪ್ರಾರಂಭಿಸಿ ಒಂದು ಮಾಸ ಪರ್ಯಂತ ದೇವಿಯನ್ನು ಆರಾಧಿಸುವಂಥ ಒಂದು ಪರಿಪಾಠ ಇರುತ್ತದೆ. ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಮತ್ತು ಮಹಾರಾಷ್ಟ್ರದ ಭಾಗಗಳಲ್ಲಿ ಈ ರೀತಿ ತೊಟ್ಟಿಲಲ್ಲಿ ಕುಳಿತು ದ್ವಿಭುಜಳಾಗಿ ತನ್ನ ಕೈಯಲ್ಲಿ ಲಿಂಗವನ್ನು ಧರಿಸಿರುವಂಥ ಗೌರಿಯ ಹಿತ್ತಾಳೆ ಅಥವಾ ಕಟ್ಟಿಗೆಯ ವಿಗ್ರಹಗಳು ಸಾಮಾನ್ಯವಾಗಿ ಸಿಗ್ತವೆ ಎಲ್ಲ ಕಡೆ. ಅದು ಇಲ್ಲದಿದ್ದ ಪಕ್ಷದಲ್ಲಿ ಒಂದು ಕಲಶದಲ್ಲಿ ಶುದ್ಧವಾದ ಜಲ, ಅಡಿಕೆ ಬೆಟ್ಟ, ಅರಿಶಿಣ, ಕುಂಕುಮ, ಸಿಂಧೂರ ಮತ್ತು ನಮ್ಮ ಮನೆ ಇರತಕ್ಕಂಥ ಯಾವುದಾದ್ರೂ ಬೆಳ್ಳಿಯ ನಾಣ್ಯವನ್ನು ಅದರಲ್ಲಿ ಹಾಕಿ 5 ಎಲೆಗಳನ್ನು ಮತ್ತು ಒಂದು ಮಾವಿನಕಾಯಿಯನ್ನು, ವಿಶೇಷವಾಗಿ ನಾವು ಕಲಶವನ್ನು ಮಾಡುವಾಗ ಸಾಮಾನ್ಯವಾಗಿ ಶ್ರೀಫಲವನ್ನು, ತೆಂಗಿನಕಾಯಿಯನ್ನು ಇಡ್ತೇವೆ. ಆದರೆ ಇದು ವಾಸಂತಿಕ ಗೌರಿ ಅಥವಾ ಚೈತ್ರ ಗೌರಿ ಪೂಜೆ ಮಾಡುವಾಗ ಚೈತ್ರ ಮಾಸದಲ್ಲಿ ಪುಷ್ಕಳವಾಗಿ ಸಿಗುವಂಥ ಮಾವಿನಕಾಯಿಯನ್ನು ಬೆಳೆಸಿ ಕಲಶವನ್ನು ಮಾಡುವುದು ಒಂದು ಪದ್ಧತಿ. ಆ ಮಾವಿನಕಾಯಿಯನ್ನಿಟ್ಟು ಅದರಲ್ಲಿ ಗೌರಿ ದೇವಿಯ ಸನ್ನಿಧಾನವನ್ನು ಚಿಂತನೆ ಮಾಡುವಂಥ ಕ್ರಮವೂ ಇದೆ. ಅದಲ್ಲದೆ ಹಿಂದಿನ ಕಾಲದಲ್ಲಾದರೆ ಅಥವಾ ಈಗಲೂ ನದಿ ತೀರದಲ್ಲಿ ಇರತಕ್ಕಂಥ ಊರಿನವರು ನದಿ ತೀರಕ್ಕೆ ಹೋಗಿ ಸ್ನಾನ ಮಾಡಿ ಅಲ್ಲಿ ನದಿಯ ದಂಡೆಯಲ್ಲಿರ್ತಕ್ಕಂಥ ಮರಳಿನಲ್ಲಿ 5 ಗೌರಿ ಬಿಂಬಗಳನ್ನು ಮಾಡಿಕೊಂಡು, ಪಂಚಗೌರಿಯನ್ನು ಮಾಡಿಕೊಂಡು ಮನೆಗೆ ತೆಗೆದುಕೊಂಡು ಬಂದು ಪೂಜೆಯನ್ನು ಪ್ರಾರಂಭ ಮಾಡುವಂಥ ಪರಿಪಾಠ ಇರ್ತದೆ. ಆದರೆ ಈಗ ನಗರಗಳಲ್ಲಿ ಅಂದರೆ ಎಲ್ಲಿ ನದಿ ಇಲ್ಲವೋ, ನದಿ ಅಥವಾ ಹೊಳೆ ಇಲ್ಲದಿದ್ದ ಪಕ್ಷದಲ್ಲಿ ನಮ್ಮ ಮನೆಯಲ್ಲಿ ಇರತಕ್ಕಂಥ ತುಳಸಿ ವೃಂದಾವನದ ಮುಂದೆ ತುಳಸಿ ಮೂಲ ಮೃತ್ತಿಕೆಯನ್ನು ನಾವು ತೆಗೆದುಕೊಂಡು ತುಳಸಿ ಮೃತ್ತಿಕೆಯಲ್ಲಿ ನಾವು 5 ಕೊಂತಿ ಅಂತ ಕರಿತೀವಿ ಇದನ್ನು, ಗೌರಿ ಬಿಂಬಗಳನ್ನು 5 ಗೌರಿ ದೇವಿಯ ಸನ್ನಿಧಾನ ಇರತಕ್ಕಂಥ 5 ಬಿಂಬಗಳನ್ನು ಮಾಡಿಕೊಂಡು ಅರಿಶಿಣ ಕುಂಕುಮದಿಂದ ಅದನ್ನು ಪೂಜೆ ಮಾಡಿಕೊಂಡು ಘಂಟಾನಾದ ಸಮೇತವಾಗಿ ನಾವು ಅದನ್ನು ಮನೆಯಲ್ಲಿ ತೆಗೆದುಕೊಂಡು ಬಂದು ಮನೆಯ ಒಂದು ಎತ್ತರದ ಸ್ಥಾನದಲ್ಲಿ ನಾವು ಈಗಾಗಲೇ ತಳಿರು, ತೋರಣ, ಹೂವು, ಬಾಳೆಕಂಬ ಇತ್ಯಾದಿ ನಮಗೇನು ಅನುಕೂಲ ಇದೆಯೋ ಅದರಿಂದ ಮಂಟಪವನ್ನು ಸಿದ್ಧಪಡಿಸಿಕೊಂಡು ಆ ಮಂಟಪದಲ್ಲಿ ಗೌರಿ ದೇವಿಯರ ಸ್ಥಾಪನೆಯನ್ನು ಶುಭ ಮುಹೂರ್ತದಲ್ಲಿ ನಾವು ಮಾಡಿಕೊಳ್ಳಬೇಕಾಗ್ತದೆ. ನಮ್ಮ ಮನೆಯ ಸಂಪ್ರದಾಯದಲ್ಲಿ ನಾವು ಆಂದೋಲಿಕ ಗೌರಿಯ ಬಿಂಬ, ಮೃತ್ತಿಕಾ ಗೌರಿ ಹಾಗೂ ಗೌರಿ ದೇವಿಯ ಹೆಸರಿನಲ್ಲಿ ಸ್ಥಾಪನೆ ಮಾಡುವಂಥ ಕಲಶ, ಈ 3 ಗೌರಿ ರೂಪಗಳನ್ನು ನಾವು ಒಂದು ಮಾಸ ಪರ್ಯಂತ ಪೂಜೆ ಮಾಡುವಂಥ ಪರಿಪಾಠ ಇದೆ. ನಿಮ್ಮ ಮನೆಗಳಲ್ಲಿ ಯಾವ ರೀತಿಯ ಸಂಪ್ರದಾಯ ಇದೆಯೋ ಆ ರೀತಿ ಪರಿಪಾಲಿಸಿಕೊಂಡು ಹೋಗಬಹುದು. ಅಥವಾ ನಮ್ಮ ಮನೆಗಳಲ್ಲಿ ಈ ರೀತಿಯ ಸಂಪ್ರದಾಯ ಇಲ್ಲ ಅಂದಾಗ್ಯೂ ಸಹ ತದಿಗೆಯ ದಿವಸ ಗೌರಿ ದೇವಿಯ ಪೂಜೆ ಮಾಡುವುದಕ್ಕೆ ಶ್ರೇಯಸ್ಕರವಾದ ತಿಥಿ ಆಗಿರುವುದರಿಂದ ಮತ್ತು ಚೈತ್ರ ಮಾಸದಲ್ಲಿ ವಿಶೇಷವಾಗಿ ದೇವಿಯನ್ನು ಪೂಜಿಸುವುದು ಬಹಳ ಶ್ರೇಯಸ್ಕರ ಆಗಿರೋದರಿಂದ ನಮಗೆ ತಿಳಿದಂಥ ಗೌರಿ ಸ್ತೋತ್ರಗಳನ್ನು ಹೇಳಿಕೊಂಡು ನಮ್ಮ ಮನೆಯಲ್ಲಿರ್ತಕ್ಕಂಥ ಗೌರಿ ಬಿಂಬದಲ್ಲಿಯೇ ಚೈತ್ರ ಗೌರಿಯ, ವಾಸಂತಿಕ ಗೌರಿಯ ಸನ್ನಿಧಾನವನ್ನು ಚಿಂತನೆ ಮಾಡಿ ಪೂಜೆ ಮಾಡುವುದಕ್ಕೆ ಕೂಡ ಸಾಧ್ಯವಿದೆ. 1 ತಿಂಗಳ ಕಾಲ ಈ ಪೂಜೆಯನ್ನು ಮಾಡಿಕೊಂಡು ಬರಬೇಕಾಗಿರೋದ್ರಿಂದ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡಲಿ ಅಂಥೇಳಿ ಆ ಗೌರಿ ದೇವಿಯ ಮಗನಾದಂಥ ಗಣಪತಿಯ ಪೂಜೆಯನ್ನು ಮಾಡಿಕೊಂಡು ನಂತರ ಕಲ್ಪೋಕ್ತ ರೀತಿಯಲ್ಲಿ ಷೋಡಶೋಪಚಾರ ವಿಧಿಯಿಂದ ಮಹಾಗೌರಿಯನ್ನು ಪೂಜಿಸಿ ಆಕೆಗೆ ನಮ್ಮ ಕೈಲಾದಂಥ ನೈವೇದ್ಯ,
ಮುಖ್ಯವಾಗಿ ಈಗ ಬಿಸಿಲು ಉಷ್ಣಾಂಶ ಜಾಸ್ತಿ ಇರುವುದರಿಂದ ಪಾನಕ ಮತ್ತು ಕೋಸಂಬರಿಯ ನೈವೇದ್ಯವನ್ನು ವಿಶೇಷವಾಗಿ ಈ ದೇವಿಗೆ ಹೇಳಲಾಗಿದೆ. ಪಾನಕ, ಕೋಸಂಬರಿ, ಹಣ್ಣುಗಳು, ತಂಬಿಟ್ಟು ಅಥವಾ ಇನ್ನೂ ಏನಾದರೂ ಸಿಹಿ ತಿನಿಸುಗಳನ್ನು ಮಾಡಿ ನೈವೇದ್ಯ ಮಾಡಿ ಆರತಿಯನ್ನು ಎತ್ತಿ ನಮ್ಮ ಕೈಲಾದ ಫಲ ತಾಂಬೂಲವನ್ನು ಸುವಾಸಿನಿಗೆ ಸಮರ್ಪಣೆ ಮಾಡುವುದರ ಮೂಲಕ ಸಂಕ್ಷಿಪ್ತವಾಗಿ ನಾವು ಚೈತ್ರ ಗೌರಿ ಪೂಜೆಯನ್ನು ಶುರು ಮಾಡಬಹುದು. ಇದಲ್ಲದೆ ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ತದಿಗೆಯನ್ನು ಮಧ್ಯ ತದಿಗೆ ಅಂತ ಕರೀತಾರೆ. ಅಂದರೆ ಇದು 3 ತದಿಗೆಗಳ ಕಾಲ ನಡೆಯುವಂಥ ಪೂಜೆ ಆಗಿರೋದ್ರಿಂದ ಚೈತ್ರ ಮಾಸ ಶುಕ್ಲ ಪಕ್ಷದ ತದಿಗೆ, ಚೈತ್ರ ಮಾಸದ ಕೃಷ್ಣ ಪಕ್ಷದ ತದಿಗೆ ಮತ್ತು ವೈಶಾಖ ಮಾಸದ ಶುಕ್ಲ ಪಕ್ಷದ ತದಿಗೆ, ಅಕ್ಷಯ ತೃತೀಯ ಅಂತ ಏನು ಕರಿತೀವಿ, ಆ ದಿವಸ ಈ ಪೂಜೆ ಸಂಪನ್ನವಾಗುತ್ತದೆ. ಈ 3 ದಿನಗಳಲ್ಲಿ ಗೌರಿ ದೇವಿಯನ್ನು ವಿಶೇಷವಾಗಿ ಪೂಜೆ ಮಾಡೋದ್ರ ಜೊತೆಗೆ ಈಗಾಗಲೇ ಹೇಳಿದಂತೆ ಗೌರಿ ದೇವಿಗೆ ಪೂಜೆಗೆ ಪ್ರಶಸ್ತವಾದಂಥ ಪೂರ್ಣಿಮಾ, ಮಂಗಳವಾರ, ಶುಕ್ರವಾರ ಇತ್ಯಾದಿ ದಿವಸಗಳಲ್ಲಿ ಸಹ ನಾವು ದೇವಿಯನ್ನು ವಿಶೇಷವಾಗಿ ಪೂಜಿಸಿ ನಮಗೆ ಅನುಕೂಲವಿರತಕ್ಕಂಥ ಒಂದು ದಿವಸದಲ್ಲಿ ನಮ್ಮ ಕೈಲಾದ ಮಟ್ಟಿಗೆ 5, 9, 16 ಈ ರೀತಿ ಸಂಖ್ಯೆಗಳಲ್ಲಿ ಸುವಾಸಿನಿಯನ್ನು ಕರೆದು ಹೂವಿಳ್ಯವನ್ನು ಮಾಡುವಂತಹ ಪರಿಪಾಠ ಸಹ ಇರ್ತದೆ. ಈ ಪುಣ್ಯಕಾಲದಲ್ಲಿ ನಾವು ನಮ್ಮ ಕೈಲಾದಷ್ಟು, ಅಂದರೆ ನಮ್ಮ ಶಕ್ತಿ ಮತ್ತು ನಮ್ಮ ಆರ್ಥಿಕ ಸ್ಥಿತಿಗೆ ಎಷ್ಟು ಅನುಕೂಲವೋ ಅಷ್ಟು ರೀತಿಯಲ್ಲಿ ನಾವು ದೇವಿಯ ಪೂಜೆಯ ಪರಿಕರಗಳನ್ನು ಸಂಪಾದಿಸಿ ಮನಸ್ಸಿನಲ್ಲಿ ಮಾತ್ರ ಅನನ್ಯ ಭಕ್ತಿಯಿಂದ ಗೌರಿ ದೇವಿಯನ್ನು ಯಾವುದೇ ಚಿತ್ತಲೋಪವಿಲ್ಲದೆ ನಾವು ಗೌರಿ ದೇವಿಯ ಸನ್ನಿಧಾನ ಇರುವಂಥ ಬಿಂಬದವನ್ನು ಪೂಜಿಸಿ ಗೌರಿ ದೇವಿಯ ಸಂಪೂರ್ಣ ಅನುಗ್ರಹಕ್ಕೆ ಪಾತ್ರ ಆಗೋಣ ಅಂತ ಹೇಳ್ತಾ ವಿರಮಿಸ್ತೇನೆ. ಶ್ರೀಮಾತ್ರೇ ನಮಃ.